ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೇಷನ್ ಕಾರ್ಡ್ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ರೇಷನ್ ಕಾರ್ಡ್ಗೆ ಮತ್ತೆ ಒಂದಷ್ಟು ಕಾಲಾವಕಾಶಗಳನ್ನು ಕೊಟ್ಟಿದ್ದಾರೆ. ಈ 4 ವರ್ಗದವರು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು, ಸೊ ಯಾವತ್ತು ಕೊನೆಯ ಡೇಟ್ ಇದೆ, ಮತ್ತು ಒಂದಷ್ಟು ಬೆಳವಣಿಗೆಗಳಾಗಿದೆ, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ನಾನು ಕೊನೆಯ ವಿಡಿಯೋದಲ್ಲಿ ಹೇಳಿದೆ. ಬಟ್ ಅದರಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಯಾವ ಡೇಟಿಗೆ ಸ್ಟಾರ್ಟ್ ಆಗಿದೆ, ಯಾವ ಡೇಟಿಗೆ ಎಂಡ್ ಆಗುತ್ತೆ ಅನ್ನೋದನ್ನು ಹೇಳಿರಲಿಲ್ಲ. ಸೊ ಇವತ್ತು ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ಯಾವತ್ತು ಕೊನೆಯ ದಿನಾಂಕ ಇದೆ, ಮತ್ತು ನೀವು ಅರ್ಜಿಯನ್ನು ಹಾಕಲಿಕ್ಕೆ ಬಂದು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಯಾವ ಟೈಮಿಂಗ್ಸಿಂದ ಯಾವ ಟೈಮಿಂಗ್ಸ್ ಒಳಗಡೆ ನೀವು ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಸಹ ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ಅನ್ನೋದು ತುಂಬ ಮುಖ್ಯ ಆಗಿದೆ. ಅದರಲ್ಲೂ ಇವಾಗ ಏನಾಗಿದೆ ಅಂತ ಹೇಳಿದರೆ, ಈ ಒಂದು ಗೃಹಲಕ್ಷ್ಮಿನಲ್ಲಿ ತುಂಬ ಜನ ಸತ್ತವ್ರ ಹೆಸರಲ್ಲಿ ಹಣವನ್ನು ತಗೊತಾ ಇದ್ದಾರೆ. ಸತ್ತವ್ರ ಹೆಸರಲ್ಲೇ ಕಾರ್ಡ್ ರನ್ನಿಂಗ್ ಇದೆ ಅಂತ ಹೇಳ್ಬಿಟ್ಟು ಅದರ ಹೆಸರುಗಳನ್ನು ತೆಗೆಸೋದಾಗಿರ್ಬೋದು, ಹೆಸರುಗಳನ್ನು ಸೇರ್ಪಡೆ ಮಾಡ್ಕೊತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲನೂ ಸ್ವಲ್ಪ ಫಾಸ್ಟಾಗಿ ನಡೀತಿರೋದ್ರಿಂದ, ಸೊ ಮತ್ತು ಇವಾಗ ಇನ್ನೇನು ಇನ್ನೊಂದು 2 ತಿಂಗಳಲ್ಲಿ ಇವಾಗ ಎಕ್ಸಾಮ್ ಮುಗಿತಾ ಬಂತು, ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಕಾಲರ್ಶಿಪ್ಗಳನ್ನ ಬಿಡ್ತಾರೆ. ಸೊ ಕೆಲವೊಬ್ಬರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ. ಸೊ ಈ ಥರದ್ದಕ್ಕೆಲ್ಲದಕ್ಕೂ ನಮಗೆ ರೇಷನ್ ಕಾರ್ಡು ಬೇಕೇ ಬೇಕು. ಸೊ ಈ ಒಂದು ರೇಷನ್ ಕಾರ್ಡಿಗೆ ಹಾಗಾಗಿ ತುಂಬ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ. ರೇಷನ್ ಕಾರ್ಡು ಅದು ಇರಲೇಬೇಕು. ರೇಷನ್ ಕಾರ್ಡ್ ಇದ್ದರೆ ನಮಗೆ ಎಲ್ಲ ಸರ್ಕಾರಿ ಸವಲತ್ತುಗಳು ಸಿಗೋವಂಥದ್ದಾಗಿದೆ. ಸೊ ಇವಾಗ ರೇಷನ್ ಕಾರ್ಡು ಸಿಗಬೇಕು ಅಂತ ಹೇಳಿದರೆ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ, ಸೊ ನಾವು ಫಸ್ಟೇ ಹೇಳಿರೋ ಹಾಗೆ ಅವರು ಈ ಶ್ರಮ ಕಾರ್ಡ್ ಇರೋರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಶ್ರಮ ಕಾರ್ಡ್ ಇರ್ತಕ್ಕಂಥವರು ಈ ಒಂದು 4 ಕೆಟಗರಿಗೆ ಬರ್ತಕ್ಕಂಥವ್ರು ಮಾತ್ರವನ್ನೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಯಾವತ್ತವರೆಗೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ಒಂದು ಮಾರ್ಚ್ 31ವರೆಗೂ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಅರ್ಜಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಇನ್ನೊಂದು ಪ್ರಮುಖವಾದ ಮಾಹಿತಿ ಏನು ಅಂತ ಹೇಳಿದರೆ, ಸೊ ಅರ್ಜಿಯನ್ನು ಹಾಕಬೇಕಾದ್ರೆ ಸರಿಯಾದ ಮಾಹಿತಿಯನ್ನು ನೀವು ಕೊಟ್ಟಿಲ್ಲ ಅಂತ ಹೇಳಿದರೆ ನಿಮಗೆ ಮುಂದಿನ ದಿನಗಳಲ್ಲೂ ಸಹ ರೇಷನ್ ಕಾರ್ಡು ಬರೋದಿಲ್ಲ. ಸೊ ಹಾಗಾಗಿ ಅರ್ಜಿ ಹಾಕಬೇಕಾದ್ರೆ ನೀವು ಸರಿಯಾದ ಮಾಹಿತಿಯನ್ನು ಕೊಡಿ. ಮತ್ತು ಸಮಯ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ಒಳಗೆ ಮಾತ್ರ ನಿಮಗೆ ಈ ಒಂದು ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇವಾಗ ರೇಷನ್ ಕಾರ್ಡ್ ಹಾಕಲಿಕ್ಕೆ ಯಾರ್ಯಾರಿಗೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಈ ಶ್ರಮ ಕಾರ್ಡ್ ಇರ್ತಕ್ಕಂಥವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಬುಡಕಟ್ಟು ತುಂಬ ಬಡತನದಲ್ಲಿಗಿಂತ ಕೆಳಗಿರ್ತಾರೆ ಬುಡಕಟ್ಟು ಜನಾಂಗದವರು, ಸಹ ಅಂಥವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮೆಡಿಕಲ್ ಎಮರ್ಜೆನ್ಸಿ ಇರ್ತಕ್ಕಂಥವ್ರಿಗೆ ಮತ್ತು ತುರ್ತು ಪರಿಸ್ಥಿತಿ ಇರ್ತಕ್ಕಂಥವರಿಗೆ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಲಿಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರ ಹತ್ರ ಈ ಶ್ರಮ ಕಾರ್ಡ್ ಇಲ್ಲ, ಬಟ್ ತುರ್ತು ಪರಿಸ್ಥಿತಿ ಇದೆ, ಅನಾರೋಗ್ಯ ಇದೆ ಅಂತ ಹೇಳಿದರೆ, ಸೊ ಅಂಥವರು ಸಹ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇನ್ನು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಯಾರ್ಯಾರ್ದೆಲ್ಲ ರೇಷನ್ ಕಾರ್ಡಲ್ಲಿ ನೀವು ಹೆಸರನ್ನ ಸೇರ್ಪಡೆ ಮಾಡಬೇಕು, ಅವ್ರದ್ದೆಲ್ಲರದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು. ಆಧಾರ್ ಕಾರ್ಡಿನ ನಂತರ ಅವರ ಒಂದು ಜಾತಿ ಪ್ರಮಾಣ ಪತ್ರ, ಆದಾಯ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆದಾಯದ ಮಿತಿಯನ್ನು ಸಹ ನೀವು ನೋಡಿಕೊಂಡು ಕ್ಯಾಸ್ಟ್ ಇನ್ಕಮ್ ಇದೆಲ್ಲನೂ ಇರಲೇಬೇಕು. ಮತ್ತು ಎಲ್ಲರ ಆಧಾರ್ ನಂಬರ್ OTP ಬರುತ್ತೆ. ನೀವು ಯಾವ ಒಂದು ಮೊಬೈಲ್ನ ಕೊಡ್ತೀರೋ, ಸೊ ಆ ಒಂದು ಮೊಬೈಲನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ. ಆನ್ಲೈನ್ ಆಫ್ಲೈನ್ ಎರಡೂ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಆನ್ಲೈನ್ ಮೂಲಕ ಅಂತ ಹೇಳಿದರೆ ನೀವು CSC ಸೆಂಟರ್ಗಳಲ್ಲಿ ಅಪ್ಲಿಕೇಶನನ್ನು ಹಾಕಬಹುದು, ಅಥವಾ ಅವರದೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವೆಬ್ಸೈಟ್ ಇದೆ. ಸೊ ನಿಮಗೆ ಬಂತು ಅಂತ ಹೇಳಿದರೆ ನೀವು ಅಲ್ಲೂ ಅರ್ಜಿಯನ್ನು ಹಾಕಬಹುದು. ಅದರ್ವೈಸ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್, ನಿಮ್ಮ ಒಂದು ತಾಲೂಕುಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ ಇರುತ್ತೆ, ಅಥವಾ ಸಪ್ರೇಟ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ನೀವು ಆಫ್ಲೈನ್ ಅರ್ಜಿಯನ್ನು ಸಹ ಸಲ್ಲಿಸಬಹುದು. ಸೊ ಯಾವಾಗ ರೇಷನ್ ಕಾರ್ಡ್ಗಳನ್ನ ಕೊಡ್ತಾರೆ, ಇದು ಮೇನ್ ಕ್ವಶನ್ನು. ಅರ್ಜಿಯನ್ನು ಹಾಕ್ತೀವಿ, ಅರ್ಜಿಯನ್ನು ಹಾಕಿದ ನಂತರ ನಮಗೆ ಎಷ್ಟು ದಿನಗಳಲ್ಲಿ ರೇಷನ್ ಕಾರ್ಡ್ ಸಿಗುತ್ತೆ ಅನ್ನೋದು ಎಲ್ಲರ ಒಂದು ಮೇನ್ ಕ್ವಶನ್ ಆಗಿದೆ. ಸೊ ಅವರು ಹೇಳಿದ್ದಾರೆ, ನಾವು 7 ರಿಂದ 30 ದಿನದ ಒಳಗಡೆ, ಅಂದರೆ ನಿಮ್ಮ ಒಂದು ಏನಿಲ್ಲ ನಿಮ್ಮ ದಾಖಲಾತಿಗಳು ಸರಿಯಾಗಿದೆ ಅಂತ ಹೇಳಿದರೆ ಬೇಗನೆ ಬರುತ್ತೆ. ಮೆಡಿಕಲ್ ಎಮರ್ಜೆನ್ಸಿ ಅಥವಾ ತುರ್ತು ಪರಿಸ್ಥಿತಿ ಇರೋಂಥವ್ರಿಗೂ ಬೇಗ ಬರುತ್ತೆ. ಅದರ್ವೈಸ್ ನಿಮಗೆ 30 ದಿನದ ಒಳಗಡೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ಗಳು ನಿಮ್ಮ ಕೈ ತಲುಪುತ್ತೆ. ಬಟ್ ಮನೆಗೆ ವಿಸಿಟಿಗೆ ಅಂತ ಕಂಪಲ್ಸರಿ ಬಂದೇ ಬರ್ತಾರೆ. ಹಾಗಾಗಿ ಸರಿಯಾದ ಮಾಹಿತಿಯನ್ನು ಕೊಡಿ. ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟು ಮತ್ತೆ ಅಲ್ಲಿ ಸಿಕ್ಕಾಕೊಳ್ಳೋಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು. ಸೊ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.